ಇನ್ನು ಟನಲ್ ರೋಡ್ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ವರ್ಸಸ್ ತೇಜಸ್ವಿ ಸೂರ್ಯ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಡಿ ಕೆ ಶಿವಕುಮಾರ್ ಭೇಟಿಗೆ ಮುಂದಾಗಿದ್ದಾರೆ ತೇಜಸ್ವಿ ಸೂರ್ಯ. ಬೆಂಗಳೂರಿನ ಟನಲ್ ರೋಡ್ಗೆ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಡಿ ಕೆ ಶಿವಕುಮಾರ್ ಅದೇ ರೀತಿಯಾಗಿ ಬಿಜೆಪಿ ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ನಡುವೆ ಒಂದಿಷ್ಟು ವಾಗ್ವಾದ ನಡೀತಾನೇ ಇದೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಸಮಯವನ್ನ ಕೇಳಿದ್ದಾರಂತೆ. ಟನಲ್ ರೋಡ್ ಬೆಂಗಳೂರಿಗೆ ಒಳ್ಳೆಯದಲ್ಲ, ಪರಿಸರವಾದಿಗಳು ನಾವು ಮನವರಿಕೆ ಮಾಡಿಕೊಡ್ತಾ ಇದ್ವಿ. ಟನಲ್ ರೋಡ್ ಬಗ್ಗೆ ವಿವರಿಸಲಿಕ್ಕೆ ಮುಂದಾಗಿದ್ದಾರೆ ತೇಜಸ್ವಿ ಸೂರ್ಯ. ಟನಲ್ ಮಾಡೇ ಮಾಡ್ತೀವಿ ಅಂತ ಜಿದ್ದಿಗೆ ಬೀಳೋದು ತಪ್ಪು. ತೇಜಸ್ವಿಗೆ ಟ್ರಾಫಿಕ್ ಕುರಿತು ಏನು ಗೊತ್ತಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಕೂಡ ಪ್ಲಾನ್ ಆಫ್ ಆಕ್ಷನ್ ತಯಾರು ಮಾಡಿದ್ದೇನೆ. ಪ್ರಕಾಶ್ ಬೆಳವಾಡಿ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ದಾರೆ. ಹೈಕೋರ್ಟ್ನಲ್ಲಿ ನಾನೇ ವಾದ ಮಾಡ್ತಿದ್ದೇನೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ತಿಳಿಸಿದ್ದಾರೆ. ಒಂದು ಕಡೆ ಬೆಂಗಳೂರಲ್ಲಿ ಅತಿ ದೊಡ್ಡ ಸಮಸ್ಯೆ ಏನು? ಸಂಚಾರಿ ದಟ್ಟಣೆ, ಟ್ರಾಫಿಕ್ ಸಮಸ್ಯೆ. ಈ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಕನಸು ಪ್ಲಾನ್ ಟನಲ್ ರೋಡನ್ನು ನಿರ್ಮಾಣ ಮಾಡಿದ್ರೆ ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗುತ್ತೆ ಅಂತ. ಬಟ್ ಈ ಟನಲ್ ರೋಡ್ಗೆ ಪರಿಸರವಾದಿಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ತೇಜಸ್ವಿ ಸೂರ್ಯ ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನು ಮತ್ತು ಸಮಯವನ್ನು ಕೇಳಿದ್ದಾರಂತೆ. ಕಾರಣ ಇಷ್ಟೇ, ಟನಲ್ ರೋಡ್ ನಿರ್ಮಾಣದಿಂದಾಗಿ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ವಿವರಿಸುವುದಕ್ಕೆ ಮುಂದಾಗಿದ್ದಾರಂತೆ.